ಇನ್ನು ಧರ್ಮಸ್ಥಳದಲ್ಲಿ ನಿಗೂಢ ಶವಗಳ ತನಿಖೆ ಚುರುಕುಗೊಂಡಿದೆ. ಮಂಗಳೂರಿನಲ್ಲಿ ಈಗ ಎಸ್ಐಟಿ ಕಚೇರಿಯನ್ನ ಆರಂಭಿಸಿದೆ. ಬೆಳ್ತಂಗಡಿಯ ಜೊತೆಗೆ ಮಂಗಳೂರಿನಲ್ಲೂ ಎಸ್ಐಟಿ ಕಚೇರಿ ತೆರೆದಿದೆ. ಮಂಗಳೂರಿನ ಮಲ್ಲಿಕಟ್ಟೆಯಲ್ಲಿ ಹೊಸ ಕಚೇರಿ, ಮಂಗಳೂರಿನಲ್ಲಿ ಕಾರ್ಯನಿರ್ವಹಿಸುತ್ತಾರೆ ಅನುಚೇತ್. ಐಬಿಯಲ್ಲಿ ಎಸ್ಐಟಿಗೆ 2 ಕೊಠಡಿಯನ್ನ ಮೀಸಲಿಡಲಾಗಿದೆ. ಧರ್ಮಸ್ಥಳದಲ್ಲಿ ನಿಗೂಢ ಶವಗಳ ತನಿಖೆಯ ಹಿನ್ನೆಲೆಯಲ್ಲಿ ಇದರ ತನಿಖೆಗೆ ರಾಜ್ಯ ಸರ್ಕಾರ ಎಸ್ಐಟಿ ತಂಡವನ್ನ ರಚಿಸಿದೆ. ಎಸ್ಐಟಿ ಈಗ ತನಿಖೆಯನ್ನ ಚುರುಕುಗೊಳಿಸ್ತಾ ಇದೆ. ಬೆಳ್ತಂಗಡಿಯಲ್ಲಿ ಈಗಾಗಲೇ ಒಂದು ಎಸ್ಐಟಿ ಕಚೇರಿ ಇದೆ. ಅದರ ನಡುವಿನಲ್ಲಿ ಮಂಗಳೂರಿನಲ್ಲೂ ಕೂಡ ಎಸ್ಐಟಿ ಕಚೇರಿ ಓಪನ್ ಆಗಿದೆ. ಮಲ್ಲಿಕಟ್ಟೆಯಲ್ಲಿ ಹೊಸ ಕಚೇರಿ ಇದೆ. ಐಬಿಯಲ್ಲಿ ಎಸ್ಐಟಿಗೆ ಅಂತ 2 ಕೊಠಡಿಯನ್ನ ಮೀಸಲಿಡಲಾಗಿದೆ. ಅನುಚೇತ್ ಮಂಗಳೂರು ಕಚೇರಿಯಿಂದ ಕಾರ್ಯನಿರ್ವಹಿಸುತ್ತಾರೆ. ಧರ್ಮಸ್ಥಳ ಗ್ರಾಮದಲ್ಲಿ ಶವ ಹೂತಿಟ್ಟ ಪ್ರಕರಣ ಸಂಬಂಧ ಎಸ್ಐಟಿ ತನಿಖೆ ನಿನ್ನೆಯಿಂದಲೇ ಆರಂಭ ಆಗಿರುವಂತದ್ದು. ಇವತ್ತು ಆ ತನಿಖೆ ಒಂದು ನಿರ್ಣಾಯಕ ಘಟ್ಟ ತಲುಪುತ್ತೆ ಮತ್ತು ವೇಗವನ್ನು ಪಡ್ಕೊಳ್ಳುತ್ತೆ. 2 ಕಡೆಗಳಲ್ಲಿ ಅವರು ತಮ್ಮ ಕಚೇರಿಯನ್ನು ಮಾಡಿದ್ದಾರೆ. ಎಸ್ಐಟಿ ಅವರು ಈಗಾಗಲೇ ಬೆಳ್ತಂಗಡಿಯಲ್ಲಿ ಒಂದು ಕಚೇರಿಯನ್ನ ವಸತಿ ಗೃಹದಲ್ಲಿ ತೆರೆದಿದ್ದಾರೆ. ಕೇಂದ್ರ ಸ್ಥಾನ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಕೇಂದ್ರ ಸ್ಥಾನವಾದ ಮಂಗಳೂರಿನ ಮಲ್ಲಿಕಟ್ಟೆಯ ಐಬಿಯಲ್ಲಿ ನಾನಿದ್ದೇನೆ. ಇಲ್ಲಿ ಕೇಂದ್ರ ಸ್ಥಾನದ ಒಂದು ಕಚೇರಿ ಇರುತ್ತೆ. ಐಬಿಯನ್ನು ನಾವಿಲ್ಲಿ ನೋಡಬಹುದು. ಅನುಚೇತ್ ಅವರು ನಿನ್ನೆ ಒಂದು ಸುತ್ತಿನ ಮಾತುಕತೆಯನ್ನ ಕೆಲವು ಅಧಿಕಾರಿಗಳ ಜೊತೆ ಇಲ್ಲಿ ಈಗಾಗಲೇ ಮಾಡಿರುವಂತದ್ದು ಮತ್ತು ಇವತ್ತು ಸತತ ಸಭೆಗಳನ್ನು ಇಲ್ಲಿ ನಡೆಸಲಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಮಲ್ಲಿಕಟ್ಟೆಯ ಈ ಐಬಿ ಏನಿದೆ, ಇಲ್ಲಿಂದಲೇ ಬಹುತೇಕ ಅನುಚೇತ್ ಅವರು ಕಾರ್ಯನಿರ್ವಹಿಸುವ ಸಾಧ್ಯತೆ ಇದೆ. ದಯಾಮ ಅವರು ತನಿಖಾಧಿಕಾರಿಯಾಗಿರ್ತಾರೆ. ಅವರು ಬೆಳ್ತಂಗಡಿಯಿಂದ ಕಾರ್ಯನಿರ್ವಹಿಸಿದರೆ ಅನುಚೇತ್ ಅವರು ಡಿಐಜಿ ಅನುಚೇತ್ ಅವರು ಇಲ್ಲಿಂದ ಕಾರ್ಯನಿರ್ವಹಿಸುತ್ತಾರೆ ಅನ್ನುವಂತ ಮಾಹಿತಿ ಇರುವಂತದ್ದು. ತನಗೆ ಬೇಕಾದ ಅಧಿಕಾರಿಗಳನ್ನ ಇಲ್ಲಿಗೆ ಕರೆಸಿಕೊಂಡು ದಯಾಮ ಅವರಿಂದ ಮಾಹಿತಿಯನ್ನೆಲ್ಲ ಇಲ್ಲೇ ತರಿಸಿಕೊಂಡು ಇಲ್ಲಿಯ ಕಚೇರಿಯ ಮೂಲಕ ಆಪರೇಟ್ ಮಾಡಬಹುದು ಅನ್ನುವಂಥದ್ದು ಸದ್ಯ ಇರುವಂತಹ ಮಾಹಿತಿ. ಅದೇ ರೀತಿ ಸುಮಾರು 20 ಜನರ ತಂಡ ಏನಿದೆ ಅವರ ಸಭೆಗಳನ್ನು ಕೂಡ ಕೇಂದ್ರ ಸ್ಥಾನವಾದ ಇಲ್ಲಿ ನಡೆಸುವಂತಹ ಸಾಧ್ಯತೆ ಇದೆ. ಈಗಾಗಲೇ ಎಸ್ಪಿ ಅವರಿಂದ ಐಜಿ ಅವರಿಂದ ಸಾಕಷ್ಟು ಇದಕ್ಕೆ ಸಂಬಂಧಪಟ್ಟ ಫೈಲ್ಸ್ ಗಳನ್ನೆಲ್ಲ ತೆಗೆದುಕೊಂಡು ಒಂದು ಸುತ್ತಿನ ಮೇಲ್ನೋಟವನ್ನ ಮುಗಿಸಿದ್ದಾರೆ. ಇನ್ನು ತನಿಖೆಯ ಹಾದಿ ಏನು ಅನ್ನೋದನ್ನ ನಿರ್ಧಾರ ಮಾಡಬೇಕಾಗುತ್ತೆ. ಮತ್ತು ಇವತ್ತು ಮಲ್ಲಿಕಟ್ಟೆಯ ಈ ಐಬಿ ಏನಿದೆ ಇಲ್ಲೇ ಕಚೇರಿಯನ್ನ ತೆರೆದು ಇಲ್ಲೇ ಸಭೆಗಳನ್ನು ಕೂಡ ಮಾಡುವಂತದ್ದು. ಈಗಾಗಲೇ ಸಭೆಗೆ ಬೇಕಾದ ತಯಾರಿಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಅದರ ಜೊತೆಗೆ ಅಧಿಕಾರಿಗಳ ತಂಡ ಬಂದಾಗ ಇಲ್ಲೇ ಸಭೆಗಳೆಲ್ಲ ನಡೆಯುವಂತದ್ದು ನೋಡಬಹುದು. ನಾವೀಗ ಈ 2 ಕೋಣೆಗಳೇನಿವೆ ಇದನ್ನ ಮುಂದಿನ ದಿನಗಳಲ್ಲಿ ಕಚೇರಿಯಾಗಿ ಬಳಸ್ಕೋತಾರೆ. ಇವತ್ತಿನ ತನಿಖೆಗೆ ಬೇಕಾದ ತಯಾರಿಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ನಾವಲ್ಲಿ ನೋಡಬಹುದು ಕೆಮರಾ ಎಲ್ಲವೂ ಕೂಡ ಕೆಮರಾ ತನಿಖೆ ಆಗೋದ್ರಿಂದ ಅದಕ್ಕೆ ಬೇಕಾದ ತಯಾರಿಗಳನ್ನು ಕೂಡ ಮಾಡಿಕೊಂಡಿರುವಂತದ್ದು. ಎಲ್ಲವನ್ನು ಕೂಡ ದಾಖಲೀಕರಣ ಮಾಡುವ ದೃಷ್ಟಿಯಿಂದ ಇದೊಂದು ಮಹತ್ವದ ಬೆಳವಣಿಗೆ ಆಗಿರುವಂತದ್ದು. ಮತ್ತು ಅನುಚೇತ್ ಅವರು ಬಹುತೇಕ ಇಲ್ಲಿಂದಲೇ ಕಾರ್ಯನಿರ್ವಹಿಸುತ್ತಾರೆ ಅನ್ನುವಂಥದ್ದು. ಇವತ್ತು ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರಿಂದ ಒಂದಿಷ್ಟು ಫೈಲ್ಸ್ ಗಳನ್ನೆಲ್ಲ ತೆಗೆದುಕೊಂಡಿದ್ದಾರೆ. ಈಗಾಗಲೇ ಏನು ಎಸ್ಪಿ ಅವರು ಸಂಗ್ರಹಿಸಿರುವ ಮಾಹಿತಿಯನ್ನೆಲ್ಲ ತಮ್ಮ ವಶಕ್ಕೆ ತೆಗೆದುಕೊಂಡು ಅದರ ಆಧಾರದಲ್ಲಿ ಮುಂದಿನ ತನಿಖೆಯನ್ನು ನಿರ್ಧಾರ ಮಾಡುವಂತದ್ದು. ಆ ಫೈಲ್ಸ್ ಗಳನ್ನೆಲ್ಲ ತೆಗೆದುಕೊಂಡು ಮುಂದಕ್ಕೆ ಇಲ್ಲಿಂದ ಬೆಂಗಳೂರಿಗೆ ಹೋಗಿ ಅಲ್ಲಿ ಸಭೆ ಮಾಡಿ, ಅಂದ್ರೆ ಮೊಹಂತಿ ಅವರು ಒಟ್ಟು ಈ ತಂಡದ ಮುಖ್ಯಸ್ಥರು ಅವರು ಅಲ್ಲೇ ಇರ್ತಾರೆ. ಸೊ ಅಲ್ಲಿ ಸಭೆ ಮಾಡಿ ತನಿಖೆ ಹೇಗೆ ಮಾಡಬೇಕು ಅನ್ನುವಂಥದ್ದು ಮುಂದೆ ಕೆಳಮಟ್ಟದ ಅಧಿಕಾರಿಗಳಿಗೆ ನಿರ್ದೇಶನಗಳನ್ನು ಕೊಟ್ಟು ತನಿಖೆ ಆಗುವಂತಹ ಸಾಧ್ಯತೆ ಇದೆ. ನಿನ್ನೆಯಿಂದ ಈ ತನಿಖೆ ಬಹಳ ವೇಗವನ್ನು ಕೂಡ ಪಡೆದುಕೊಂಡಿದೆ. ಸೊ 2 ಕಚೇರಿಗಳು ಕಾರ್ಯನಿರ್ವಹಿಸುತ್ತೆ ಅನ್ನೋದು ಬಹಳ ಸ್ಪಷ್ಟ ಆಯಿತು. ಅನುಚೇತ್ ಅವರು ಇಲ್ಲಿಂದ ಕಾರ್ಯನಿರ್ವಹಿಸಿದರೆ ಮಂಗಳೂರಿಗೆ ಬಂದಾಗ, ಅಂದ್ರೆ ಬಹಳ ಮುಖ್ಯವಾಗಿ ಇಲ್ಲಿ ಏರ್ಪೋರ್ಟ್ ಮತ್ತೊಂದೆಲ್ಲ ಹತ್ರ ಇದೆ. ಮತ್ತು ತಕ್ಷಣ ಏನಾದ್ರು ಹೆಚ್ಚುವರಿ ಮಾಹಿತಿ ಬೇಕಾದ್ರೆ, ವ್ಯವಸ್ಥೆಗಳು ಬೇಕಾದ್ರೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರ ಸಂಪರ್ಕಕ್ಕೂ ಕೂಡ ಅನುಕೂಲ ಆಗುತ್ತೆ ಅನ್ನುವಂಥ ದೃಷ್ಟಿಯಿಂದ ಇಲ್ಲಿಂದಲೂ ಕೂಡ ಎಸ್ಐಟಿ ಕಾರ್ಯನಿರ್ವಹಿಸಲಿದೆ ಅನ್ನುವಂಥದ್ದು ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ. ಮಂಗಳೂರಿನಿಂದ ಕ್ಯಾಮರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.